ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ರೆಡಿಯಾಗಿ ಹೋಗ್ತಾ ಇದ್ದೀವಿ ಆರತಿ ಶಾಸ್ತ್ರಕ್ಕೆ. ರೆಡಿಯಾಗಿ ಬರೋವರೆಗೂ ಮನೇಲಿ ಏನೆಲ್ಲ ಕೆಲಸ ಇತ್ತು ಅನ್ನೋದನ್ನು ನಾನು ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಭಾನುವಾರದ ವ್ಲಾಗ್ನಲ್ಲಿದೆ, ನೋಡಿ ಚೆಕ್ ಮಾಡಿ. ಹೊಸದಾಗಿ ಅರಕೆರೆನಲ್ಲಿ ಒಂದು ಪಾರ್ಟಿ ಹಾಲ್ ಓಪನ್ ಆಗಿದೆ. ಅಲ್ಲಿ ನಮ್ಮ ಭೂಮಿಕಾ ಅವ್ರದ್ದು ಆರತಿ ಶಾಸ್ತ್ರ ಇದೆ. ಭೂಮಿಕಾ ಯಾರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ. ಹಾಗೆ ಇವಾಗ ಬಂದೆ. ಭೂಮಿಕಾ ನನ್ನ ಓರ್ಗಿತಿ ವಿಜಯಕ್ಕ ಇದ್ದಾರಲ್ವ, ಅವ್ರ ತಂಗಿ ಅರುಣಕ್ಕ ಇದ್ದಾರೆ. ಅರುಣಕ್ಕನ ಮಗಳು. ಅವ್ರ ಆರತಿ ಶಾಸ್ತ್ರಕ್ಕೆ ನಾವು ಇವತ್ತು ಬಂದಿರೋದು. ಸದ್ಯಕ್ಕೆ ನನ್ನ ಮನೆಯಲ್ಲಿ ಊಟ ಮಾಡದೆ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ನಾವು ಬರುವಷ್ಟರಲ್ಲಿ ಆಗ್ತಾನೆ ಕಾರ್ಯಕ್ರಮ ಶುರುವಾಗಿತ್ತು. ಹಸೆ ಮೇಲೆ ಆಗಲೇ ಹುಡುಗಿಯನ್ನು ಕೂರಿಸಿದ್ರು. ಯಾರು ಮೊದಲು ಶಾಸ್ತ್ರವನ್ನು ಶುರು ಮಾಡ್ತಾರೋ ಅವರು ಎಲ್ಲ ತಟ್ಟೆಗಳಲ್ಲಿರುವಂತಹ ಒಂದೊಂದು ವಸ್ತುವನ್ನು, ಅಂದರೆ ಒಂದೊಂದು ಹಣ್ಣು, ಒಂದೊಂದು ಕಾಯಿ, ಒಂದೊಂದು ಬೆಲ್ಲ, ಒಂದು ಚಿಪ್ ಬಾಳೆಹಣ್ಣು ಎಲ್ಲವನ್ನು ಹುಡುಗಿ ಮುಂದೆ ಒಂದು ಟವಲ್ ಹಾಸಿರ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಸೊ ಇವರೇ ಮೊದಲು ಶಾಸ್ತ್ರ ಶುರು ಮಾಡಿರೋದು. ನೋಡಿ ಎಲ್ಲವನ್ನು ಇಟ್ಟಿದ್ದಾರೆ. ಸದ್ಯ ಮೊದಲು ಶಾಸ್ತ್ರ ಶುರು ಮಾಡುವಷ್ಟರಲ್ಲಿ ನಾವು ಬಂದ್ವಿ. ಶಾಸ್ತ್ರ ಶುರು ಮಾಡೋದಕ್ಕೂ ಮುಂಚೆ ಹುಡುಗಿ ಕೈಗೆ ಎಲೆ ಅಡಿಕೆಯನ್ನು ಕೊಡ್ತಾರೆ. ಕೊನೆಯಲ್ಲಿ ಶಾಸ್ತ್ರ ಎಲ್ಲ ಆದಮೇಲೆ ಅವ್ರ ಹತ್ರ ವಾಪಸ್ ಈಸ್ಕೊತಾರೆ. ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ತಟ್ಟೆ ತುಂಬಿದ್ದಾರೆ. ಬಂದವರೆಲ್ಲ ಹುಡುಗಿ ನೋಡೋದ್ರ ಜೊತೆಗೆ ತಟ್ಟೆಲಿ ಏನೇನು ತುಂಬಿದ್ದಾರೆ ಅನ್ನೋದನ್ನು ಸಹ ನೋಡ್ತಾರೆ. ಇವರು ತುಂಬ ಚೆನ್ನಾಗಿ ತಟ್ಟೆ ತುಂಬಿದ್ದಾರೆ. ನನಗೆ ಇಷ್ಟ ಆಯಿತು. ನಾನು ಎಲ್ಲರೂ ಶಾಸ್ತ್ರ ಮಾಡೋದನ್ನು ವಿಡಿಯೋ ಮಾಡಿಕೊಳ್ಳಲಿಲ್ಲ. ಯಾಕಂದರೆ ನಿಮಗೆ ಅವರೆಲ್ಲ ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಎಲ್ಲರನ್ನೂ ನಾನು ಪರಿಚಯ ಮಾಡ್ಕೊಡೋದಕ್ಕಾಗಲ್ಲ ಅಲ್ವಾ. ಅದಕ್ಕೆ ಇವಾಗ ನಮ್ಮ ಅತ್ತೆನ ಹೋಗಿ ಶಾಸ್ತ್ರ ಮಾಡಿ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಊರಿನಲ್ಲಿ ಯಾವುದೇ ಮದುವೆ ಅಥವಾ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಅತ್ತೆನೇ ಮುಂಚೂಣಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನೂ ಮಾಡ್ತಾರೆ. ಅಂದರೆ ಅವ್ರು ತುಂಬ ವರ್ಷಗಳಿಂದ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಮನೆಯವರು ಸಹ ಬನ್ನಿ ನೀವು ಅಂತ ಕರೀತಾರೆ. ತೀರಾ ಹತ್ತಿರದವರಾದರೆ ರಾತ್ರಿಯೇ ಅಮ್ಮ ಹೋಗ್ತಾರೆ. ಸ್ವಲ್ಪ ದೂರದವರಾದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಇತ್ತೀಚೆಗೆ. ಯಾಕಂದರೆ ವಯಸ್ಸಾಯ್ತಲ್ವ, ಅದಕ್ಕೆ ಮೊದಲೆಲ್ಲ ಯಾರು ಕರೆದ್ರೂ ಹೋಗ್ತಿದ್ರು ಅನ್ನೋದಕ್ಕಿಂತ ಇವ್ರನ್ನ ಬಿಡದೆ ಕರ್ಕೊಂಡು ಹೋಗ್ತಿದ್ರು ಹಿಂಸೆ ಮಾಡಿಕೊಂಡು. ನಿಮ್ಮ ಕಡೆ ಯಾವುದಾದ್ರೂ ನಿಮ್ಮ ಮನೇಲಿ ಅಥವಾ ನಿಮ್ಮ ಹತ್ರದವ್ರು ಯಾರಾದರೂ ಹುಡುಗಿ ಮೆಚ್ಯೂರ್ ಆದರೆ ನೋಡಿ ತಟ್ಟೆಗೆ ಏನೇನು ತುಂಬ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಈ ವಿಡಿಯೋ ನೋಡೋದ್ರಿಂದ ಆ ಅನುಕೂಲ ಸಹ ಆಗುತ್ತೆ. ನಾನು ನಿಮ್ಗೆ ಹೇಳ್ತಿರ್ತೀನಿ, ಯಾವುದೇ ಕಾರ್ಯಕ್ರಮ ಆದರೂ ವಿಜೃಂಭಣೆಯಿಂದ ಮಾಡಬೇಕಾ ಬೇಡವಾ ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಹೇಗೆ ಇರುತ್ತೋ ಹಾಗೆ ಮಾಡಿದ್ರೆ ಒಳ್ಳೆಯದು. ನಮ್ಮ ಕೈಲಾಗಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ಮಾಡಿಕೊಂಡು ನಡೆಯುತ್ತೆ. ಒಟ್ಟಾರೆ ಶಾಸ್ತ್ರ ಸಂಪ್ರದಾಯ ಏನಿದೆ ಅದು ಮಾಡಲೇಬೇಕು. ನಮ್ಮ ಕೈಲಿ ಜೋರಾಗಿ ಆಗುತ್ತೆ ಅಂದರೆ ಅದನ್ನು ಸಹ ಮಾಡಿದ್ರೂ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಾಗೆ ನನ್ನ ಫ್ರೆಂಡ್ ಅಣ್ಣನ ಮದುವೆಯಲ್ಲಿ ಹೇಳಿದೆ ಅಲ್ವ ನಾನು, ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ ಇದರಿಂದ ಅಂತ. ಸೊ ಅವ್ರಿಗೆ ಅನುಕೂಲ ಇದ್ದರೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೊತೀನಿ. ನಾನಂತೂ ನಮ್ಮ ಹತ್ರದವ್ರು ಯಾವುದೇ ಕಾರ್ಯಕ್ರಮ ಆದರೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲರ ಪ್ರೀತಿ ಸಿಗುತ್ತೆ, ಎಲ್ಲರ ಜೊತೆ ಮಾತಾಡ್ದಂಗೆ ಆಗುತ್ತೆ, ಮತ್ತು ಎಲ್ಲರ ಜೊತೆ ಒಡನಾಟ ಜಾಸ್ತಿ ಆಗುತ್ತೆ, ಜೊತೆಗೊಂದೊಳ್ಳೆ ಊಟ ಸಿಗುತ್ತೆ. ಯಾಕೆ ಮಿಸ್ ಮಾಡ್ಕೋಬೇಕಲ್ವಾ. ಇವರು ನಮ್ಮ ಓರ್ಗಿತಿ ವಿಜಯಕ್ಕ ಬರ್ತಿದ್ದಾರೆ. ಸಾನು ಇವತ್ತು ಸೀರೆ ಹಾಕ್ಕೊಂಡಿದ್ದಾಳೆ. ಸಾನು ಅಂತ ಹೇಳಿದ್ರೆ ನಮ್ಮ ಓರ್ಗಿತಿ ಮಗಳು, ನನಗೂ ಮಗಳಾಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸೀರೆ ಹಾಕ್ಕೊಂಡಿರೋದಕ್ಕೆ ನಾಚ್ಕೋತಾ ಇದ್ದಾಳೆ. ವಿಜಯಕ್ಕನ ಕೂದಲು ತುಂಬಾ ಉದ್ದವಾಗಿ ಚೆನ್ನಾಗಿದೆ. ಅವರಿವತ್ತು ಗಂಟು ಹಾಕಿರೋದ್ರಿಂದ ಕಾಣಿಸ್ತಿಲ್ಲ. ಸಾನು ಕೂದಲು ಸಹ ತುಂಬ ಚೆನ್ನಾಗಿದೆ. ಇದು ಕೊನೆಯಲ್ಲಿ ಮಾಡ್ತಿರೋ ಶಾಸ್ತ್ರ. ಆದ್ದರಿಂದ ನಾನು ಮೊದಲೇ ಹೇಳ್ದಲ್ವ, ಮೊದಲು ಮಾಡಿದವರು ಮೊದಲು ಎಲ್ಲ ಹಣ್ಣನ್ನು ಇಟ್ಟಿರ್ತಾರೆ. ಇವರು ಎಲ್ಲ ಹಣ್ಣನ್ನು ತೆಗೆದು ಹಾಕಿ ಒಂದು ಕಾಯಿ, ಒಂದು ಬೆಲ್ಲ ಅದನ್ನಿಟ್ಟು ಹುಡುಗಿ ಕೈ ಕೊಟ್ಟು ಕಟ್ಟಿ ಕೊಡ್ತಾರೆ ಕೊನೆಯಲ್ಲಿ. ಅದೊಂದು ಶಾಸ್ತ್ರ ಇದೆ. ಈಗ ಹುಡುಗಿಯವರ ಚಿಕ್ಕಮ್ಮ ಬಂದು ಅಕ್ಕಿಯನ್ನು ಹಾಕ್ತಾ ಇದ್ದಾರೆ. ಶಾಸ್ತ್ರ ಮಾಡೋದಕ್ಕೆ 12 ಜನ 9 ಜನ ಅಂತ ಶಾಸ್ತ್ರ ಇದೆ. ಆದರೆ ಅಕ್ಕಿ ಇಡೋದಕ್ಕೆಲ್ಲ ಏನು ಶಾಸ್ತ್ರ ಇಲ್ಲ, ಎಷ್ಟು ಜನ ಆದರೂ ಇಡಬಹುದು. ಈಗ ವಿಜಯಕ್ಕ ಬಂದು ಇಡ್ತಾ ಇದ್ದಾರೆ. ವಿಜಯಕ್ಕಂಗೆ 3 ಜನ ಅಕ್ಕ ತಂಗಿಯರು. ಇವರು ವಿಜಯಕ್ಕ ಒಬ್ರಿಗೆ ಮೊದಲು ಶಾಸ್ತ್ರ ಮಾಡ್ಬಿಟ್ಟು ಹೋದ್ರಲ್ವ, ಪ್ರತಿಮಕ್ಕ ಅಂತ ಅವರು. ಹುಡುಗಿಯವ್ರ ಅಮ್ಮ ನಾನು ಬಂದ ತಕ್ಷಣ ರೆಡ್ ಕಲರ್ ಸ್ಯಾರಿನಲ್ಲಿ ಮಾತಾಡ್ಸಿದ್ರಲ್ವ, ಈಗ ಬರ್ತಾರೆ. ಮತ್ತೊಂದು ಸಲ ತೋರಿಸ್ತೀನಿ ನಾನು ನಿಮಗೆ. ಪಾಪ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾದರೆ ಈ ಥರ ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮಂಥ ಹೌಸ್ ವೈಫ್ಗಳಿಗಂತಂದರೆ ನಮಗೆ ಕೆಲಸ ಇರೋಲ್ಲ ಅಂತ ಅಲ್ಲ, ಮನೇಲಿ ಎಷ್ಟು ಕೆಲಸ ಮಾಡ್ಬಿಟ್ಟು ಬಂದರೆ ನೀವೇ ನೋಡಿದ್ದೀರಾ. ಸೊ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ಸಹ ನಮ್ಮ ಹತ್ತಿರದವ್ರ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ನಾನಂತೂ ನಾನು ಮೊದಲೇ ಹೇಳ್ದಾಗೆ ನನಗಂತೂ ಫಂಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಅಟೆಂಡ್ ಮಾಡ್ತಾನೆ ಇರ್ತೀನಿ.
ಇವಾಗ ನಾನು ನಿಮಗೆ ಹುಡುಗಿ ಅಮ್ಮನ ತೋರಿಸ್ತೀನಿ. ಅಂದರೆ ವಿಜಯಕ್ಕನ ಕೊನೆ ತಂಗಿ ಇವರು. ಅರುಣಕ್ಕ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ ಅವರು. ಅವ್ರ ಜೊತೆ ಇರೋದು ಅವ್ರ ಅತ್ತೆ, ಅವ್ರ ಹಿಂದೆ ಇರೋದು ಅವ್ರ ಓರ್ಗಿತ್ತಿ. ಅವ್ರ ಫ್ಯಾಮಿಲಿಯವರೆಲ್ಲ ಹುಡುಗಿಗೆ ಅಕ್ಕಿ ಇಡೋದಕ್ಕೆ ಅಂತ ಬಂದರು. ಇದು ಹುಡುಗಿ ಅಜ್ಜಿ. ಹುಡುಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಈ ಸೀರೆನಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅದಾದಮೇಲೆ ತಟ್ಟೆನಲ್ಲಿ ತುಂಬಿದ್ದಾರೆ ನೋಡಿ, ಅದು ಲೆಹೆಂಗಾ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಅದು ಕೂಡ ಇದೆ, ಕೊನೆಯಲ್ಲಿ ಹಾಕಿರ್ತೀನಿ ವಿಡಿಯೋ ನಿಮಗೆ. ನಮ್ಮ ಕಡೆ ಆರತಿ ಶಾಸ್ತ್ರ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜೇ ಮಾಡೋದು. ಅಪರೂಪಕ್ಕೆಲ್ಲ ಸಿಹಿ ಸಪ್ಪೆ ಅಂದರೆ ಸಿಹಿ ಅಡುಗೆ ಮಾಡೋದು. ನನ್ನ ದೊಡ್ಡ ಮಗಳು ಐಶು ಮೆಚೂರ್ ಆದಾಗ ಜೋರಾಗಿ ಫಂಕ್ಷನ್ ಮಾಡಿದ್ವಿ. ಅಪ್ಪ ನಾನಿಬ್ಬರು ಸೇರಿಕೊಂಡು ನಾನ್ ವೆಜ್ ಅಡುಗೆನೇ ಮಾಡಿದ್ದು. ಶಾರು ಮೆಚೂರ್ ಆದಾಗ ಅವಳು ಚಿಕ್ಕ ವಯಸ್ಸಿಗೆ ಆಗ್ಬಿಟ್ಲು ಅಂತ ಅಂದ್ಕೊಂಡು ನನ್ನ ಹತ್ರದವ್ರಿಗೆ ಮಾತ್ರ ಹೇಳಿಕೊಂಡು ಚಿಕನ್ನೇ ಮಾಡಿದ್ದು, ಮಟನ್ ಮಾಡಿರಲಿಲ್ಲ. ಇದು ವಿಜಯಕ್ಕನ ಅಮ್ಮ, ನನ್ನ ಊರ್ಗಿತಿಯವ್ರ ಅಮ್ಮ. ಅವರು ಈ ಅಜ್ಜಿ ಕೂಡ ಹೋಗಿ ಹುಡುಗಿಗೆ ಅಕ್ಕಿಯನ್ನು ಹಾಕ್ತಾಯಿದ್ದಾರೆ. ಹೆಣ್ಮಕ್ಳಿಗೆ ಈ ರೀತಿ ಫಂಕ್ಷನ್ ಎಲ್ಲ ಮಾಡಿದ್ರೆ ಪ್ರಚಾರ ಆಗುತ್ತೆ ಹಾಗೆ ಹೀಗೆ ಅನ್ನೋದೇನಿಲ್ಲ. ಈಗಿನ ಹೆಣ್ಮಕ್ಳಿಗಂತೂ ಫೋಟೋಶೂಟ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಮಾಡೋದ್ರಲ್ಲೇನು ತಪ್ಪಿಲ್ಲ ಅಂತ ಅಂದ್ಕೊತೀನಿ. ನಾನು ಕೂಡ ಹೋಗಿ ಅಕ್ಕಿಯನ್ನು ಹಾಕಿ ಬಂದೆ. ನಾನು ಈ ಥರ ಶಾಸ್ತ್ರಗಳೇನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನು ಹೋಗಿ ಮಾಡಿಬಿಟ್ಟು ಬರ್ತೀನಿ. ಪಾಪ ಅಲ್ಲೊಬ್ಬರು ಹಿರಿಕರು ಓಡಾಡೋದಕ್ಕೆ ಆಗ್ತಿಲ್ಲ ಕಣಪ್ಪ, ತಟ್ಟೆ ಸ್ವಲ್ಪ ಸೈಡ್ಗಿಡು ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಇರೋ ತಟ್ಟೆ ಎಲ್ಲ ಸ್ವಲ್ಪ ಹಿಂದೆ ಇಟ್ಬಿಟ್ಟು ಬಂದೆ. ಇದು ಹುಡುಗಿಯ ಅಣ್ಣ, ಸ್ವಂತ ಅಣ್ಣ, ವೈಟ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ವ ಅವನು. ಹಿಂದೆ ಇರೋದು ಪ್ರತಿಮಕ್ಕನ ಮಗ, ಅದರಿಂದ ಇರೋದು ನಮ್ಮ ವಿಜಯಕ್ಕನ ಮಗ. 3 ಜನ ಅಕ್ಕ ತಂಗಿರ್ಗೂ ಸಹ ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು ಹೀಗೆ ಇರೋದು. ಸೊ 3 ಜನ ಕಸಿನ್ಸು ಬಂದು ತಂಗಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದಾರೆ. ಅದನ್ನು ನೋಡ್ತಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿಕೊಂಡೆ. ಎಲ್ಲೆಲ್ಲಿ ನನಗೆ ಯಾರ್ಯಾರು ಇಷ್ಟ ಆಗ್ತಾರೋ, ಅಂದರೆ ಅವ್ರಿಗೆ ಹತ್ತಿರದಲ್ಲಿ ಯಾರಿದ್ದಾರೋ ಅವ್ರದ್ದು ಮಾತ್ರ ವಿಡಿಯೋ ಮಾಡ್ಕೊಂಡಿರೋದು ನಾನು. ಹೆಣ್ಮಕ್ಳು ಸಾಮಾನ್ಯವಾಗಿ ನಾವು ಸೀರೆ ಹಾಕ್ಕೋಬೇಕು, ರೆಡಿ ಆಗಬೇಕು, ಫೋಟೋ ಎಲ್ಲ ತೆಗೆಸ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಈ ನೆಪದಲ್ಲಾದರೂ ಆ ಮಕ್ಕಳಿಗೆ ಆ ಆಸೆ ನೆರವೇರುತ್ತೆ ಅನ್ನೋದು ನನ್ನ ಭಾವನೆ. ಅದರಿಂದ ಈ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ನಂಗೆ ಪರ್ಸ್ನಲಾಗಿ ಅನಿಸುತ್ತೆ, ಬೇರೆ ಯಾರಿಗೆ ಹೇಗೆ ಅನಿಸುತ್ತೋ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಈ ಥರ ಫಂಕ್ಷನಲ್ಲಿ ನಮ್ಮ ಕಡೆ ಕಡಲೆಪುರಿ ಕೊಡ್ತಾರೆ. ಹುಡುಗಿ ಅಣ್ಣನೇ ಕೊಡ್ತಾ ಇದ್ದಾನೆ ಎಲ್ಲರಿಗೂ ಕಡಲೆಪುರಿ. ನಾನು ಸ್ವಲ್ಪ ತೊಗೊಂಡು ತಿಂದೆ. ಅದಾದಮೇಲೆ ಕೊನೆಯಲ್ಲಿ ನಾನು ನಿಮಗೆ ಅಂದರೆ ತಮ್ಮಂದರು ಮತ್ತು ಅಣ್ಣಂದ್ರನ್ನ ತೋರಿಸ್ದೆ. ಇವಾಗ ನೋಡಿ ಇವ್ರು 3 ಜನನೂ ಅಕ್ಕಂದರು. ಇಬ್ಬರು ಇರೋದು ನಮ್ಮ ವಿಜಯಕ್ಕನ ಮಗಳು ಸಾನು ಮತ್ತು ಇನ್ನೊಬ್ಬರು ಪ್ರತಿಮಕ್ಕನ ಮಗಳು. ಈ ಹುಡುಗಿ ಇನ್ನೊಂದು ಹುಡುಗಿ ಹೋಗ್ತಿದ್ದಲ್ವ, ಅದು ಅರುಣಕ್ಕನ ಓರ್ಗಿತಿ ಮಗಳು. 3 ಜನ ಕೂಡ ಹೆಣ್ಮಕ್ಳು ಕಸಿನ್ಸ್ ಅವಳಿಗೆ. ಅವರು ಆರತಿಯನ್ನು ಮಾಡ್ತಾಯಿದ್ದಾರೆ. ಫಂಕ್ಷನ್ಗಳಲ್ಲಿ ಹೆಣ್ಮಕ್ಳನ್ನ ನೋಡೋದೇ ಒಂಥರ ಹಬ್ಬ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹುಡುಗಿ ಜೊತೆಗೆ ಹುಡುಗಿ ಅಕ್ಕಂದ್ರು ಸಹ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. 3 ಜನದ್ದು ಸಹ ಡ್ರೆಸ್ ಪ್ಯಾಟ್ರನ್ ಫುಲ್ಲು ಚೇಂಜ್ ಇದೆ, 3 ಥರ ಇದೆ ನೋಡಿ. ನಿಮ್ಮ ಫಂಕ್ಷನ್ಗಳಲ್ಲೂ ಮಕ್ಳುಗಳು ಈ ರೀತಿ ರೆಡಿ ಆಗ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ. ನನ್ನ ಕೂದಲೆಲ್ಲ ಮುಂದೆ ಬರುತ್ತೆ ಅಂತ ಹೇಳಿ ಐಶು ಸ್ಟೆಪ್ ಜಡೆನೋ ಹಾಕ್ಕೊಟ್ಟಿದ್ಲು. ನನಗೊಂಥರ ಅದು ಕಂಫರ್ಟಬಲ್ ಆಗ್ತಿರಲಿಲ್ಲ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರು, ಬಟ್ ನನ್ನ ಮನಸ್ಸಿಗೆ ಯಾಕೋ ಅದು ಒಪ್ತಿರಲಿಲ್ಲ. ನನಗೊಂಥರ ನಾನು ಹೇಗಿರ್ತೀನೋ ಹಾಗಿರೋದೇ ಅಭ್ಯಾಸ ಆಗಿಬಿಟ್ಟಿದೆ. ಶಾಸ್ತ್ರ ಎಲ್ಲ ಆದಮೇಲೆ ನಾವು ಮೊದಲನೇ ಪಂಕ್ತಿಗೆ ಹೋಗಿ ಊಟಕ್ಕೆ ಕೂತ್ಕೊಂಡು, ಊಟದ ಹಾಲು ಸ್ವಲ್ಪ ದೊಡ್ಡದಾಗೇ ಇತ್ತು. ಸೊ ಎಲ್ಲರಿಗೂ ಜಾಗ ಸಾಕಾಯಿತು. ಇಲ್ಲೂ ಸಹ ಹುಡುಗಿ ಅಣ್ಣಂದ್ರೇ ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ. ಇನ್ನೊಂದು ಸಜೆಷನ್ ಕೊಡಲಾ ನಿಮಗೆ, ಯಾರಿಗೆ ಎಷ್ಟೇ ಹತ್ತಿರದವರಾಗಲಿ ಮೊದಲು ಹೋಗಿ ಮೊದಲನೇ ಪಂಕ್ತಿಲೇ ಊಟ ಮಾಡ್ಕೊಂಡ್ಬಿಡಿ. ಆ ಊಟ ತಿಂದರೆ ತಿನ್ನೋಂಗಾಗೋದು, ಇಲ್ಲ ಅಂತ ಹೇಳಿದ್ರೆ ಖಾಲಿ ಆಗಿರುತ್ತೆ, ಇಲ್ಲ ಎಲ್ಲ ಸಪ್ಪೆ ಆಗಿಬಿಟ್ಟಿರುತ್ತೆ. ಸೊ ನೀವು ಯಾವುದೇ ಫಂಕ್ಷನ್ಗೆ ಹೋದರೂ ಮೊದಲನೇ ಪಂಕ್ತಿಗೆ ಹೋಗಿ ಊಟಕ್ಕೆ ಕೂತ್ಕೊಳ್ಳಿ. ತೀರಾ ಹತ್ತಿರದವರಾದರೆ ನಾವು ಮೊದಲನೇ ಪಂಕ್ತಿಗೆ ಹೋಗಿ ಊಟಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೆ ನಮ್ಮವ್ರ ಜನ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಹೇಗಿದ್ರು. ಆದರೆ ಬೇರೆಯವ್ರ ಫಂಕ್ಷನ್ಗೆ ಹೋದರೆ ಮಾತ್ರ ಮೊದಲನೇ ಪಂಕ್ತಿನೇ ಸರಿ ಊಟಕ್ಕೆ. ಊಟ ತುಂಬ ಚೆನ್ನಾಗಿತ್ತು. ನಾನು ಮನೇಲಿ ಬೇರೆ ಊಟ ಮಾಡ್ಕೊಂಡು ಹೋಗಿರಲಿಲ್ಲ ಅಲ್ವಾ, ಅದಕ್ಕೆ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ. ಸದ್ಯ ಇವರು ಇಡ್ಲಿ ಮಾಡಿದ ಮೇಲೆ ಗೀ ರೈಸ್ ಮಾಡಿಲ್ಲ. ಗೀ ರೈಸ್ ಏನಾದರೂ ಮಾಡಿದರೆ ಅದು ಜಾಸ್ತಿ ಊಟ ಆಗ್ಬಿಡ್ತಿತ್ತು, ಅನ್ನ ಸಾಂಬಾರು ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಇಡ್ಲಿ ಗೊಜ್ಜು ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಗೊಜ್ಜಲ್ಲಿ ನನ್ನ ಅಕ್ಕಪಕ್ಕ ಕೂತಿರೋರಿಗೆ ಜಾಸ್ತಿ ಬೋಟಿ ಎಲ್ಲ ಬಿದ್ದಿತ್ತು, ನನಗೆ ಬೋಟಿ ಪೀಸೇ ಬಿದ್ದಿರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಮನುಷ್ಯನ ಗುಣನೇ ಅದು, ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ತಟ್ಟೆಗೆ ಏನಾಗ್ತಾರೋ ನಾವು ನೋಡ್ತೀವಿ, ಅಕ್ಕಪಕ್ಕದವ್ರ ತಟ್ಟೆಗೂ ಏನಾಗ್ತಾರೋ ಅದು ನಾವು ನೋಡಿರ್ತೀವಿ.
ನಾನಿಲ್ಲಿ ಹೇಳ್ತಿದ್ದೀನಿ, ಬೇರೆಯವ್ರು ಹೇಳೋದಿಲ್ಲ ಅಷ್ಟೇ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಬೇರೆ ತಟ್ಟೆಗೆ ಹಾಕಿದಾಗ ಅಂದರೆ ಬೇರೆ ಅಗ್ಲಿಗೆ ಹಾಕಿದಾಗ ಅವ್ರ ಅಗ್ಲಿಗೆ ಎಷ್ಟು ಪೀಸ್ ಬಿದ್ದಿದೆ ಅಂತ ನೋಡ್ತಿರ್ತಾರೆ ಅವರು. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿಜ ಅಲ್ವಾ? ನಮಗೆ ಮೊಟ್ಟೆ ಪಲ್ಯ ಹಾಕಿದ್ದು ನಮ್ಮ ಭಾವ, ಅಂದರೆ ನಮ್ಮ ಯಜಮಾನವ್ರ ಅಣ್ಣ ವಿಜಯಕ್ಕ ಇದ್ದಾರಲ್ಲ, ಅವ್ರ ಯಜಮಾನರು. ಅವ್ರನ್ನ ತೋರಿಸ್ದೆ. ಅವ್ರು ತೋರಿಸುವಾಗ ನಾನೇನೋ ಬೇರೆ ಮಾತಾಡ್ತಾ ಇದ್ದೆ, ಅದಕ್ಕೆ ಅವ್ರ ಬಗ್ಗೆ ಹೇಳೋದಕ್ಕಾಗಲಿಲ್ಲ. ನಾನು ಏನೇನು ಅವ್ರು ಮಾಡಿಸಿದ್ದಾರೆ ಅನ್ನೋದನ್ನು ಪ್ರತಿಯೊಂದು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು 2 ಸಲ ಅನ್ನ ಹಾಕ್ಸ್ಕೊಂಡೆ. ನಾನು ಯಾವತ್ತೂ 2 ಸಲ ಅನ್ನ ಹಾಕ್ಸ್ಕೊಂಡಿದ್ದೆ ಇಲ್ಲ. ನಾನು ಯಾರ ಫಂಕ್ಷನಲ್ಲೂ ತಿಳಿ ಸಾಂಬ್ರಲ್ಲಿ ಊಟ ಮಾಡಿದ್ದೇ ಇಲ್ಲ. ಆದರೂ ಇವತ್ತು ಊಟ ಮಾಡಿದೆ. ಅಂದರೂ ನನಗೆ ಹೊಟ್ಟೆ ಹಸಿವಾಗ್ತಿತ್ತು. ಹೊಟ್ಟೆ ತುಂಬ ಊಟ ನಂಗೆ ಅನಿಸ್ತು, ತೃಪ್ತಿ ಅನ್ನಿಸ್ತು ಊಟ ಮಾಡಿದ್ದಕ್ಕಾಗಿ. ಊಟ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಹುಡುಗಿ ಡ್ರೆಸ್ ಚೇಂಜ್ ಮಾಡಿಸಿದ್ರು. ಸೊ ಹುಡುಗಿ ಸ್ಟೇಜ್ ಮೇಲೆ ನಿಂತಿದ್ರು. ಹುಡುಗಿ ಜೊತೆಗೆ ಹುಡುಗಿ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಪಾಪ ಅದಕ್ಕಾಗಲೇ ಬೇಜಾರಾಗ್ಬಿಟ್ಟಿದೆ. ಸುಮ್ಮನೆ ಕೂತಿದ್ದಾಳೆ, ಯಾರೂ ಇನ್ನು ಸ್ಟೇಜ್ ಮೇಲೆ ಹೋಗ್ತಿಲ್ಲ. ನಾನು ವೀಡಿಯೋ ಮಾಡ್ಕೋತಾ ಇರೋದು, ಸಾನು ತೋರಿಸ್ತಾ ಇದ್ದಾಳೆ, ಅದಕ್ಕೆ ಭೂಮಿಕಾ ನಾಚ್ಕೋತಾ ಇದ್ದಾಳೆ. ಅದಾದಮೇಲೆ ಅವ್ರ ಅಣ್ಣನ ಫ್ರೆಂಡ್ಸ್ ಗ್ಯಾಂಗ್ ಬಂತು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರ ಅಣ್ಣ ಫೋಟೋ ತೆಗೆಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಅದಾದಮೇಲೆ ಸಾನು ಮತ್ತು ಸಾನು ಫ್ರೆಂಡ್ ಅವ್ರ ಅಮ್ಮ ಎಲ್ಲ ಬಂದರು. ಅವ್ರ ಜೊತೆ ಸಾನು ಹೋಗಿ ಫೋಟೋ ತೆಗೆಸ್ಕೊಂಡ್ಳು. ಅದೊಂದು ಚೂರು ವೀಡಿಯೋ ಮಾಡಿಕೊಂಡೆ. ಹುಡುಗಿ ನೀರು ಕೇಳಿದ್ಲು ಅನಿಸುತ್ತೆ, ಅದಕ್ಕೆ ಅವ್ರ ಅಕ್ಕ ನೀರು ತಂದು ಕೊಡ್ತಾ ಇದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದಾದಮೇಲೆ ನಾನು ಕೂಡ ಮುಯಿ ಕೊಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಹೋದೆ. ಒಂದು ಫೋಟೋ ತೆಗೆಸ್ಕೊಂಡೆ. ನಾನು ಯಾವ ಫಂಕ್ಷನ್ಗೆ ಹೋದರೂ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡಿರ್ತೀನಿ, ನೆನಪಾಗಿರುತ್ತೆ ಅಂತ. ಪಾಪ ಅವ್ರ ಫೋಟೋದವ್ರನ್ನ ಕರೆಸಿರೋದಾದ್ರೂ ಯಾಕಲ್ವಾ, ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ. ಕೆಲವೊಬ್ಬರು ನಾವು ಹೋಗಲ್ಲ ಅಂತ ಹುಡುಗಿ ಅಮ್ಮನ ಕೈಲೋ ಅಥವಾ ಹುಡುಗನ ಅಪ್ಪನ ಕೈಲೋ ಯಾರ ಕೈಲೋ ಮುಯಿ ಕೊಟ್ಬಿಟ್ಟು ಬಂದುಬಿಡ್ತಾರೆ. ನಾನಂತೂ ಆ ಕೆಲಸ ಮಾಡಲ್ಲ. ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡೇ ಬರ್ತೀನಿ. ತಟ್ಟೆಗೆ ತುಂಬಿದ ಸಾಮಾನೆಲ್ಲ ಒಂದು ರೂಮ್ನಲ್ಲಿ ಇಟ್ಟಿದ್ರು. ನಾನು ಸುಮ್ಮನೆ ಹಾಗೆ ಹೋದೆ. ನಮ್ಮ ಇನ್ನೊಬ್ಬರು ಹೋಗಿ ತಮ್ಮನ ಮಗಳದೊಂದು ಫಂಕ್ಷನ್ ಇದೆ ಈ ತಿಂಗಳು 28ಕ್ಕೆ. ಸೊ ಶ್ರುತಿ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಅಥವಾ ಫೋಟೋ ತೆಗೋ, ನಾವು ಏನೇನು ತುಂಬಬೇಕಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನನ್ನ ಪಕ್ಕ ನಿಂತಿದ್ದಾರಲ್ವ ಪ್ರೇಮಕ್ಕ ಅಂತ, ಅವ್ರು ನಮ್ಮ ದೊಡ್ಡತ್ತೆ ಸೊಸೆ. ಸೊ ನಮ್ಗೆ ಹೋರ್ಗಿತಿ ಆಗಬೇಕು. ಆಯಿತು ಅಂತ ಅದ್ರ ಫೋಟೋ ಎಲ್ಲ ತೊಗೊಂಡು ಬಂದಮೇಲೆ ಕೆಳಗಡೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ. ವಿಜಯಕ್ಕನ್ನು ಹುಡುಕಿದ್ವಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ, ಅವರೆಲ್ಲೋ ಕಾಣಿಸ್ಲಿಲ್ಲ. ಕೊನೆಯಲ್ಲಿ ಎಲ್ಲರಿಗೂ ನಾವು ಹೋಗಿದ್ದು ಬರ್ತೀವಂತ ಹೇಳಿ ಮನೆ ಕಡೆ ಹೊರಟು ಬರ್ತಿದ್ದೀವಿ. ಈ ಫಂಕ್ಷನ್ದು 2 ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಕೂಡ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಅಕ್ಕ ತಂಗಿರ ಫಂಕ್ಷನಲ್ಲಿ ಅಕ್ಕ ತಂಗಿರೆಲ್ಲ ನಿಂತ್ಕೊಂಡು ಓಡಾಡುವಾಗ ನನಗೆ ನಿಜವಾಗ್ಲೂ ಒಂಥರ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ಬಟ್ ನನ್ನ ಅಕ್ಕನ ನೆನೆಸ್ಕೊಂಡಾಗ ನೋವಾಗುತ್ತೆ. ಇರಲಿ, ಯಾವುದೇ ಫಂಕ್ಷನ್ಗೆ ಹೋದರೂ ನಾನು ನಗ್ತಾ ಇರ್ತೀನಿ. ಬಟ್ ನನ್ನ ಅಕ್ಕ ಅಂತೂ ನೆನಪಾಗ್ತಾಳೆ, ಜೊತೆಗೆ ಅಪ್ಪ ಕೂಡ ಇವಾಗ ನೆನಪಾಗ್ತಾರೆ. ನಾವು ಅಲ್ಲಿಂದ ಬಂದು ಮಂಡ್ಯದ ಕೊಪ್ಪಲಲ್ಲಿ ಬಂದು ಕೂತ್ಕೊಂಡ್ವಿ ಬಸ್ ಕಾಯ್ಕೊಂಡು. ಅಲ್ಲಿ ಮಳೆ ಬರ್ತಿತ್ತು. ಅಲ್ಲಿ ಪೋಸ್ಟ್ ಎಲ್ಲ ಹಾಕಿರ್ತಾರೆ, ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಇವಾಗಂತೂ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ತುಂಬ ಮಳೆ. ಬಸ್ನಲ್ಲಿ ಆದಿದ್ದಕ್ಕೆ ಸ್ವಲ್ಪ ಹಿಂಸೆ ಕಡಿಮೆ. ಸ್ಕೂಟಿಗಿಟ್ರಾದರೆ ಇನ್ನೂ ಹಿಂಸೆ ಆಗಿಬಿಡುತ್ತೆ. ಅಲ್ಲಿಂದ ವಾಪಸ್ ನಾನು ಮನೆಗೆ ಬಂದು ನನ್ನ ಹೇರ್ ಸ್ಟೈಲ್ ನಿಮ್ಗೊಂದ್ಸಲ ತೋರಿಸ್ತೀನಿ. ನಿಜವಾಗ್ಲೂ ಒಂಥರ ಫುಲ್ ಹಿಂದೆಗೆ ಎತ್ತಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ. ಇವಾಗ ಸಾಕಾಗಿದೆ. ಇಷ್ಟಕ್ಕೆ ನಾನು ಇವತ್ತಿನ ವ್ಲಾಗನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.